ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಧುಸ್ ಬ್ಲಾಗ್. ಇವತ್ತು ಬ್ಲಾಗ್ ಶುರು ಮಾಡ್ತಾ ಇರೋದು ನಾನು ಮೈಸೂರಿಂದ. ಏನು ಸ್ಪೆಷಲ್ಲು ಮೈಸೂರಿಗೆ ಹೋಗಿದ್ದು ಅಂತ ಹೇಳಿದ್ರೆ, ನಮ್ಮ ಅಪ್ಪ ಅಮ್ಮಂದು 32ನೇ ವರ್ಷದ ಆ್ಯನಿವರ್ಸರಿ ಇತ್ತು. ಸೊ ಆ್ಯನಿವರ್ಸರಿಗೆ ಏನಾದ್ರು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ನಾನು ಮತ್ತು ನನ್ನ ತಂಗಿ ಡಿಸೈಡ್ ಮಾಡಿ ಟ್ಯಾಟೂಸ್ ಹಾಕ್ಸ್ಕೊಳ್ಳೋಣ ಅಂತ ಟ್ಯಾಟೂ ಶಾಪ್ಗೆ ಹೋಗಿದ್ದು. ಸೊ ಅಲ್ಲಿ ಡಿಸೈನ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಟ್ಯಾಟೂ ಹಾಕಿಸ್ಕೊಳ್ಳೋಣ ಅಂತ ಕೂತ್ಕೊಂಡು ವೆರಿ ಫಸ್ಟ್ ಟೈಮ್ ಇಬ್ಬರು ಟ್ಯಾಟೂ ಟ್ರೈ ಮಾಡಿದ್ದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ. ಬಟ್ ಪೇನ್ ಆಗ್ತಿತ್ತು ಇನಿಷಿಯಲಿ. ಅವರು ಟ್ಯಾಟೋ ಶುರು ಮಾಡಿದಾಗ ಇಬ್ರಿಗೂ ತುಂಬಾ ಪೇನ್ ಆಗ್ತಿತ್ತು. ಬಟ್ ಆಫ್ಟರ್ ಪೇನು ಒಂಥರ ಖುಷಿಗೆ ಕನ್ವರ್ಟ್ ಆಯಿತು. ಒಂಥರ ತುಂಬಾ ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ನಮಗೆ. ನನಗಂತೂ ಅವ್ರು ಹಾಕ್ಬೇಕಾದ್ರೆ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿತ್ತು. ನಾನು ಒಂದು 2-3 ಸಲ ಸ್ಟಾಪ್ ಮಾಡಿಸಿ ಆಮೇಲೆ ಮತ್ತೆ ಪುನಃ ನಾವು ಟ್ಯಾಟೋ ಶುರು ಮಾಡಿದ್ದು. ಅಷ್ಟು ಒಂಥರ ಪೇನ್ ಬಂದಂಗೆ, ಒಂಥರ ಮೈಯೆಲ್ಲ ಬಿಸಿ ಬಿಸಿ ಆದಂಗೆ ನನಗೆ ಸಿಕ್ಕಾಪಟ್ಟೆ ಪೇನ್ ಆಗ್ತಿತ್ತು. ಲೇಟರ್ ಟ್ಯಾಟೂ ಔಟ್ಕಮ್ ಈ ಥರ ಇತ್ತು. ನನಗೆ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಟ್ಯಾಟೂ ಹಾಕಿದ್ರು. ನಾನು ಹೇಗೆ ಬರಬೇಕು ಅಂದ್ಕೊಂಡಿದ್ದೆ ಅದೇ ರೀತಿ ಟ್ಯಾಟೂ ಬಂದಿತ್ತು. ಈ ಕಡೆ ನೋಡಿದ್ರೆ ನನ್ನ ತಂಗಿ ಕೂಡ ಟ್ಯಾಟೂ ಹಾಕ್ಸ್ಕೊಳಕ್ಕೆ ಶುರು ಮಾಡಿದ್ಲು. ಅವಳು ಚಿಕ್ಕದಾಗಿ ಒಂದು ಟ್ಯಾಟೂ ಹಾಕ್ಸ್ಕೊತಾ ಇದ್ಲು. ಅವಳದು ವೆರಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಳಿಗೂ ತುಂಬಾ ಪೇನ್ ಆಗ್ತಿತ್ತು. ಬಟ್ ಆ ಪೇನ್ ಎಲ್ಲೂ ತೋರಿಸ್ಕೊಳ್ದೇ ಖುಷಿಯಾಗಿ ಟ್ಯಾಟೂನ ಹಾಕಿಸ್ಕೊಂಡ್ಲು. ಅವಳ ಟ್ಯಾಟೂ ಕೂಡ ತುಂಬಾ ಚೆನ್ನಾಗಿ ಔಟ್ಕಮ್ ಆಗಿತ್ತು. ಅವಳು ಮಾಮ್ ಡ್ಯಾಡ್ ಅಂತ ಹಾಕಿಸ್ಕೊಂಡಿದ್ಲು ಚಿಕ್ಕದಾಗಿಯೇ. ತುಂಬಾ ಚೆನ್ನಾಗಿತ್ತು ಟ್ಯಾಟೂಸು. ಇಬ್ರಿಗೂ ತುಂಬ ಖುಷಿಯಾಗಿ ಸೊ ಅಲ್ಲಿಂದ ನಾವು ಮತ್ತೆ ಮನೆ ಕಡೆಗೆ ಹೊರಟವು. ಮನೆಗೆ ಬಂದಮೇಲೆ ಏನಾದರೂ ಒಂದು ಸಮಥಿಂಗಾಗಿ ಯೂನಿಕ್ಕಾಗಿ ಐಡಿಯಾ ಮಾಡಿ ಅವ್ರಿಗೆ ಟ್ಯಾಟೂ ರಿವೀಲ್ ಮಾಡೋಣ ಅಂತ ಹೇಳಿ ಸೊ ನಾವು ಅಲ್ಲೇ ಇದ್ದಿದ್ದು ಮೆಡಿಕಲ್ ಶಾಪ್ಗೆ ಹೋಗಿ ಬ್ಯಾಂಡೇಜು ಕಾಟನ್ಸ್ ಎಲ್ಲ ತೊಗೊಂಡು ಕೈ ಮುರಿದೋಗಿದೆ, ಎಲ್ಲೋ ಬಿದ್ದೋದೆ, ಆ ಥರ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ಸೊ ಇಲ್ಲಿ ನಾವು ಬ್ಯಾಂಡೇಜ್ ಹಾಕೋತಾ ಇದ್ದೀವಿ. ಅವ್ರಿಗೆ ಗೊತ್ತಾಗಬಾರ್ದು ಏನು ಅಂತೇಳಿ ಸ್ವಲ್ಪ ಬ್ಯಾಂಡೇಜು ಪ್ಲಾಸ್ಟರ್ಸು ಎಲ್ಲನೂ ಕೂಡ ಕೈಗೆ ಹಾಕ್ಕೊಂಡು ಅದನ್ನ ಹೆಂಗೆ ಪ್ಲ್ಯಾನ್ ಮಾಡೋದು, ಹೇಗೆ ಎಕ್ಸಿಕ್ಯೂಟ್ ಮಾಡೋದು, ಅವ್ರ ಹತ್ರ ಹೇಗೆ ಪ್ರ್ಯಾಂಕ್ ಮಾಡೋದು ಅಂತೆಲ್ಲ ಥಿಂಕ್ ಮಾಡಿ ಸೊ ಅಲ್ಲಿಂದ ನಾವು ಮನೆಗೆ ಹೋದೋ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಡಿಯರ್. ತಿರುಗಿಸ್ಬಿಟ್ಟು ಓದಿ. ಇದು ನಿಮಗಾಗಿ ಸರ್ಪ್ರೈಸ್. ನಿಮ್ಮ ಪ್ರೀತಿಗೆ ಇದು ನಮ್ಮ ಪುಟ್ಟ ಉಡುಗೊರೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ನಿಮ್ಮ ಸರ್ಪ್ರೈಸ್ ತುಳಸಿ ಕಟ್ಟೆ ಹಿಂಭಾಗದಲ್ಲಿ ನೋಡಿ. ಬೇಗ ಹೋಗಿ ನೋಡಿ. ಓಕೆ, ಇದು ನಿಮ್ಗೆ ಟಾಸ್ಕ್. ಇವಾಗ ಹೋಗಿ ನಿಮ್ಮ ಹಿಂಟನ ಹುಡುಕಿ ನಿಮ್ ಸರ್ಪ್ರೈಸ್ ಏನು ಅಂತ ನೀವೇ ಹುಡುಕ್ಬೇಕು. ಕಂಡಿಡ್ಕೊಳ್ಳಿ. ಸರ್ಪ್ರೈಸ್ ಇಲ್ವಾ? ಹಾಗಾದ್ರೆ ಏತರ್ ಬೈಕ್ ಸೀಟ್ ಬಳಿ ನೋಡಿ. ಬನ್ನಿ ನೆಕ್ಸ್ಟ್ ನೋಡಿ. ಬೇಜಾರ್ ಮಾಡ್ಕೋಬೇಡಿ, ಟಿವಿ ಬಳಿ ಬಂದು ನೋಡಿ. ಈಗ ಬೀನ್ ಬ್ಯಾಗ್ ನ ಬಳಿ ನೋಡಿ, ಅಲ್ಲಿ ಸಹ ಒಂದು ಸರ್ಪ್ರೈಸ್ ಅಡಗಿದೆ. ಬೀನ್ ಬ್ಯಾಗ್. ಬನ್ನಿ ಟೀ ಪೌಡರ್ ಡಬ್ಬಿ ಹತ್ತಿರ ತಲೆ ತಿರುಗಿಸಿ ನೋಡಿ, ಏನಾದ್ರೂ ಕಾಣ್ಬಹುದು. ತಲೆ ತಿರುಗಿಸಿ ನೋಡ್ಬೇಕು, ಏನ್ ಕಾಣ್ತದೋ ಗೊತ್ತಿಲ್ಲ. ಮೇನ್ ಡೋರ್ ಹಿಂಭಾಗ ನೋಡಿದ್ರೆ ಮತ್ತೊಂದು ಕುತೂಹಲ ಇರುತ್ತೆ. ವಾಟ್ ಈಸ್ ದಿಸ್? 6ನೇ ಚೀಟಿ.
ಅಯ್ಯೋ ಸಿಗ್ಲಿಲ್ವಾ ಸರ್ಪ್ರೈಸ್, ಬೇಜಾರಾಗಬೇಡಿ, ಅದು ನಿಮ್ಮ ಮಗಳ ಕೈಯಲ್ಲಿದೆ. ಶಿ ವಿಲ್ ಹ್ಯಾಂಡ್ ಇಟ್ ಅವರ್ ವಿತ್ ಆಲ್ ಹರ್ ಹಾರ್ಟ್ಸ್. ಓಕೆ, ನಿಮ್ಮ ಮಗಳ ಹತ್ರ ಇದೆಯಂತೆ ಸರ್ಪ್ರೈಸು. ನೋಡಿ ಅವಳ ಹತ್ರ ಏನಿದೆ ಅಂತ. ಫುಲ್ ಇಳೀರಿ, ಕೈ ಎಳೀರಿ, ಬೆಟ್ಟಿಳಿರಿ. ಹಾಂ ಅಷ್ಟೇ. ಹಾಂ ತಿರುಗಿಸಿ ಮೇಲಕ್ಕೆ ನೋಡಿ. ಇದು ಸರ್ಪ್ರೈಸ್. ನೀನು ಹಾಕಿಸ್ಕೊಂಡ ನೀನು ಲವ, ಎಷ್ಟೊಂದು ನೋವಾಯ್ತದಲ್ಲವ, ಏನಕ್ಕೆ ಬೈಕ್ ಮೇಲೆ ಮಾಡ್ಕೊತಿದ್ದೀರಾ? ನೋವಾಗಿಲ್ವಾ? ಅವ್ಳು ಹೇಳ್ದಂಗೆ ನಿಮ್ಗೆ ಅಂತ ಖುಷಿ ಪಟ್ಟು ಹಾಕ್ತಾ ಇರೋದಲ್ಲ, ಅದಕ್ಕೆ ನಾವು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಹಿಂಗೆಲ್ಲ ಗಿಫ್ಟ್ ಕೊಡ್ಬೇಕಾ? ಇಲ್ಲಿ ಮೇಲೆ ಆ್ಯನಿವರ್ಸರಿ ಅಂತ ಹಾಕಿದ್ರು. ಇವತ್ತು ಬೆಳಗ್ಗೆ ಏನಾಯ್ತು ಅಂದ್ರೆ ಹೋಗಿದ್ನಲ್ಲ ಮೈಸೂರಿಗೆ, ಆಂಧವೇ ಬರ್ಬೇಕಾರೆ ಅಲ್ಲಿ ಮಳೆ ಹಾಕೊಂಡು ಬಿದ್ದೋದೆ. ನಾನು ಮತ್ತೆ ಅವಳು ಕೈ ಇಟ್ಕೊಂಡ್ಬರ್ಬೇಕಾರೆ ಅವಳಿಗೂ ಸ್ವಲ್ಪ ಸ್ಕ್ರ್ಯಾಚ್ ಆಗೈತೆ ಕೈಯೆಲ್ಲ, ನನಗೂ ಕೂಡ ಇಲ್ಲೆಲ್ಲ ಸ್ಕ್ರ್ಯಾಚ್ ಮತ್ತೆ ಇಲ್ಲೆಲ್ಲ ಏಟಾಗೈತೆ. ಮತ್ತೆ ಇಲ್ಲಿ ಈ ಕೈ ಬೇರೆ ಏಟಾಗಿ. ಇಲ್ಲಮ್ಮ, ಯಾವಾಗಲೂ ನೀನು ಈ ಥರ ಮಾಡಿಕೊಂಡು 20,000 ಖರ್ಚು ಮಾಡಿದೆ. ಇವತ್ತು ನೋಡಿದ್ರೆ ಈ ಕೈ ಯಾಕೆ ಮಾಡ್ಕೊಂಡಿದ್ಯಾ? ಏನಮ್ಮ ನಿನ್ನ ಕತೆ? ಇಲ್ಲ ಬಿದ್ದೋದೆ. ಇಲ್ಲೂ ನೋಡಿದ್ರೆ ಇಲ್ಲಿ ಎಷ್ಟಾಗಲ್ಲ ಹೋಗಿದೆ, ಅಲ್ಲಿ ಹೋಗಿದೆ, ಇಲ್ಲಿ ಬ್ಯಾಂಡೇಜ್ ಹಾಕೊಂಡು ಏನಿಲ್ಲ, ಫಸ್ಟ್ ಏಡ್ ಮಾಡಿಸಿದೀನಿ ಎಲ್ಲ. ಇಲ್ಲಿ ಕಾಲಲ್ಲಿ ನೋಡಿದ್ರೆ ಪುನಃ ಪ್ಯಾಂಟ್ ಬೇರೆ ಹೋಗಿದೆ. ಏನಮ್ಮ ನಿನ್ನ ಕತೆ ಇದು? ಏನಾಗಿಲ್ಲ, ಇಡೀ ಫಸ್ಟ್ ಏಡ್ ಮಾಡಿಸಿದೀನಿ. ಇಲ್ಲಿ ಆಯಿಂಟ್ಮೆಂಟ್ ಬರ್ಕೊಟ್ಟಿದ್ದಾರೆ, ತಗೋಬರ್ಬೇಕು ಇವಾಗ ಹೋಗಿ. ನನ್ನ ಕೈ ತುಂಬಾ ನೋವು ಅಂತ ಬಂದಿದ್ದೀನಿ. ಕೊಡಿ ತಗೊಬರ್ತೀನಿ ಕೊಡಿ. ಕೊಡ್ತೀನಿ ಒಂದ್ಸಲ ನೋಡಿ. ಕೈ ಮೇಲೆ ನಡೀತಾ ಐತಲ್ಲಮ್ಮ, ನೋಡಿ. ಅಯ್ಯೋ ದೇವರೇ, ಇದು ಬಿಚ್ಚು ನೋಡೋಣ. ಇದು ಬಿಚ್ಚಮ್ಮ. ಏನಾಯ್ತಮ್ಮ? ಬಿಗ್ಗುಟೆ ಅಲ್ಲಿ ಮಳೆ ಬರ್ಬೇಕಾರೆ. ಅಷ್ಟೊಂದು ಏಟಾಯ್ತಾ? ಯಾಕೆ ಈ ಥರ ಏಟ್ ಮಾಡ್ಕೋತೀಯಮ್ಮ? ಹೋಗ್ಬಾರ್ದಾಗಿತ್ತು ನೀವು ಇವತ್ತು ಮೈಸೂರಿಗೆ. ನೋವಾಗ್ತೈತೆ, ನಿಧಾನ. ರಕ್ತ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ಕಾಣ್ತಾನೆ ಇಲ್ವಲ್ಲ? ಇಲ್ಲಮ್ಮ, ರಕ್ತನೇ ಕಾಣ್ತದೆ. ಏನದು? ಏನಮ್ಮ, ಏನೇನೋ ಬರ್ಸ್ಕೊ ಬಂದ್ಬಿಟ್ಟಿದ್ಯಾ? ಮಾ ಅನ್ನೋದು ಹಿಂದಿಲಿ, ಪಾ ಅನ್ನೋದು ಇಂಗ್ಲಿಷಲ್ಲಿ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಬೋತ್ ಆಫ್ ಯು. ನಿಮ್ಮ ಆನಿವರ್ಸರಿಗೆ ಸರ್ಪ್ರೈಸ್. ನೋವಾಗಿಲ್ವೇನೋ? ನೋವಲ್ಲ, ಇಷ್ಟಪಡೋಲ್ಲ ಸಾಕ್ಸ್ಕೊಳಕ್ ನೋವು ಅಂತ. ಅಲ್ಲ, ನೋವು ಆಗೇ ಆಗುತ್ತೆ, ಎಷ್ಟೊಂದು ಪೈನ್ ಆಗುತ್ತೆ. ಹೆಂಗ್ ತಡೆದೆ ಇದೆಲ್ಲ? ಅಂತ ಇದೆಲ್ಲ ಬೇಡವಾಗಿತ್ತು ಕಣ. ಬರೀ ಬಾಯಲ್ಲಿ ಹೇಳ್ಬೇಕು, ಇಲ್ಲ ಮನಸ್ಸಲ್ಲಿ ಇರ್ಬೇಕು. 2.5 ವರ್ಷದಿಂದ ತಳ್ಕೊಂಡು ಬಂದು ಫೈನಲಿ ಹಾಕ್ಸ್ಕೊಂಡಿದ್ದೀನಿ ಇವಾಗ ಟ್ಯಾಟೂನ. ಇದು ಮಾ ಅನ್ನೋದು ಹಿಂದಿಯಲ್ಲಿದೆ, ಪಾ ಅನ್ನೋದು ಇಂಗ್ಲೀಷಲ್ಲಿದೆ. ಆನಿವರ್ಸರಿ ಸ್ಪೆಷಲ್ ಟ್ಯಾಟೋ. ಇದು ಪರ್ಮನೆಂಟ್ ಟ್ಯಾಟೋ, ಬೇಕಾದ್ರೆ ಮುಟ್ ನೋಡಿ. ಇದನ್ ಕೊಡಿ. ಏನಿಲ್ವೇನೋ? ಐತೆ, ಸ್ವೆಲ್ ಐತಲ್ಲ ಸ್ವಲ್ಪ? ಐತೆ ಎಲ್ಲ ಸ್ವೆಲ್ ಐತೆ. ಥ್ಯಾಂಕ್ ಯು ಕಣೋ. ಇಷ್ಟೊಂದು ನೋವು ತಡೆದು ಹಾಕ್ಸ್ಕೊ ಬಂದಿದೆಯಲ್ಲ. ಬೇಡ ಅಂತಂದ್ರೆ ಹಠ ಮಾಡ್ತೀಯ ಎಲ್ಲದಕ್ಕೂ. ಚೆನ್ನಾಗೈತೆ, ನೋವು ತಡಿಬೇಕಲ್ಲ. ನೋವು ಎಷ್ಟು ನೋವು? ಇಲ್ಲೇ ನಾಲ್ಕು ಬಂದಿದ್ದೀರಿ ಕಾಲಲ್ಲಿ. ಅದು ಪರ್ಮನೆಂಟು, ಅದು ಇನ್ನೊಂದು ಪರ್ಮನೆಂಟ್ ಆಯಿತು. ಅದು ಗೈಸ್, ಇದಾಗಿತ್ತು ಇವತ್ತಿನ ನಮ್ಮ ಟ್ಯಾಟೋ ರಿವೀಲಿಂಗ್ ಕತೆ. ಸೊ ಟ್ಯಾಟೋ ವೆಂಟ್ ರಾಂಗ್. ಸೊ ನಾವು ಪ್ರ್ಯಾಂಕ್ ಮಾಡೋಕ್ಕಾಗಲಿಲ್ಲ. ಅವರು ಈಸಿಯಾಗಿ ಕಂಡುಹಿಡಿದ್ಬಿಟ್ರು ಅದು ಪ್ರ್ಯಾಂಕ್ ಅಲ್ಲ ಅಂತ. ಸೊ ಪ್ರ್ಯಾಂಕ್ ರಾಂಗ್ ಆಗಿದೆ. ನೆಕ್ಸ್ಟ್ ಟೈಮು ಏನಾದರೂ ಪ್ಲ್ಯಾನ್ ಮಾಡಿ ಪ್ರ್ಯಾಂಕ್ ಮಾಡ್ತೀನಿ. ಸೊ ಏನು ಪ್ರ್ಯಾಂಕ್ ಮಾಡಬೇಕು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರೂ ವಿಶ್ ಮಾಡಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಮ್ಮಿ ಡ್ಯಾಡಿ.